ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹಾಲು ಕಬಾಬ್ ಮಾಡ್ತಾಯಿದ್ದೀನಿ. ಹಾಲು ಕಬಾಬ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪಲ್ಲಿ ತುಪ್ಪ ಮತ್ತು ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಪೌಡ್ರ್ ಮಾಡಬೇಕಾದ್ರೆ ನಾನು ಏಲಕ್ಕಿ ಸೇರಿಸ್ಕೊಂಡಿದ್ದೆ. ಏಲಕ್ಕಿ ಸೇರಿಸಿ ಒಟ್ಟಿಗೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಸಕ್ಕರೆ ಪುಡಿನ ಮತ್ತು ಒಂದು ಕಪ್ಪು ಮೈದಾ. ಈ 3 ಐಟಮ್ ಸಾಕು ಹಾಲು ಕಬಾಬ್ ಮಾಡೋಕ್ಕೆ. ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಗ್ಯಾಸ್ ಸ್ಟವ್ ಹಚ್ಕೊಂಡು ನಾನು ಒಂದು ಪ್ಯಾನ್ ಇಡ್ತಾಯಿದ್ದೀನಿ. ಇದೆಲ್ಲ ನೀರಿನಂಶ ಹೋಗಲಿ. ಫ್ಯಾನಲ್ಲಿ ನೀರಿನಂಶ ಎಲ್ಲ ಹೋಗಿದೆ. ನೀರಿನಂಶ ಎಲ್ಲ ಹೋಗಿದ ಮೇಲೆ ನಾನು ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ. ಒಂದು ಕಪ್ ತುಪ್ಪ ಸೇರಿಸ್ಬೇಕು. ತುಪ್ಪ ಬಿಸಿ ಆದಮೇಲೆ ಮೈದಾ ಹಿಟ್ಟು ತಗೊಂಡಿದ್ದಲ್ವ, ಒಂದು ಕಪ್ಪು ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡು ಮಾಡಬೇಕು. ಇವಾಗ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ ತುಪ್ಪಕ್ಕೆ 1 ಕಪ್ ಮೈದಾ ಹಿಟ್ಟು ಹಾಕಬೇಕು. ನಾವು ಸಮ ಪ್ರಮಾಣದಲ್ಲಿ ತಗೊಂಡ್ರೆ ತೆಳುವಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಅರ್ಧ ಕಪ್ ಚಿಕ್ಕ ಕಪ್ಪಲ್ಲಿ ತುಪ್ಪ ತಗೊಂಡಿದ್ದೆ ಮತ್ತು ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಹಿಟ್ಟು ಗಮ್ಮನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಆದರೆ ಜಾಸ್ತಿ ಬ್ರೌನ್ ಕಲರ್ ಆಗೋಕ್ಕೆ ಬಿಡಬಾರ್ದು. ಹಾಲು ಕಬಾಬ್ ವೈಟ್ಗಿರುತ್ತಲ್ವ, ಅದಕ್ಕೋಸ್ಕರ ನಾವು ಇದನ್ನು ಗಂಟು ಉಂಡೆ ಇರೋದನ್ನೆಲ್ಲ ಒಡೆದು ಫ್ರೈ ಮಾಡಬೇಕು. ಚೆನ್ನಾಗಿ ತುಪ್ಪದ ಜೊತೆ ಹೊಂದ್ಕೋಬೇಕು. ಅಂತ ತನಕ ಫ್ರೈ ಮಾಡ್ತಾನೆ ಇರಬೇಕು ಮತ್ತು ಗಮ್ ಅಂತ ಬರಬೇಕು. ಪರಿಮಳ ಚೆನ್ನಾಗಿರುತ್ತೆ ಹಾಲು ಕಬಾಬ್. ಇದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟಪಟ್ಟು ತಿನ್ನೋವಂಥದ್ದು. ಬಾಯಲ್ಲಿಟ್ಟರೆ ಕರಗುತ್ತೆ. ಆ ಥರ ಆಗಿತ್ತು ಹಾಲು ಕಬಾಬ್. ತುಂಬ ಚೆನ್ನಾಗಾಗಿತ್ತು. ನಾವು ಮೈದಾ ಹಿಟ್ಟನ್ನ ಕಲರ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು. ಇದು ಹೇಗೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಮೈದಾ ಹಿಟ್ಟು ತುಪ್ಪ ಎಲ್ಲ ಒಂದೇ ಸತಿ ಹೀರ್ಕೊಳ್ಳುತ್ತೆ ಮತ್ತು ಫ್ರೈ ಆದಮೇಲೆ ತುಪ್ಪ ಎಲ್ಲ ಬಿಡುತ್ತೆ. ಆದ್ದರಿಂದ ನಮಗೆ ಮೈದಾ ಹಿಟ್ಟು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡಾದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿ ತಗೊಂಡಿದ್ನಲ್ವ, 1 ಕಪ್ಪು, ಅದನ್ನು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಸತಿ ಸೇರಿಸ್ಬಾರ್ದು. ನಾನು ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟಿಗೆ ಸಕ್ಕರೆ ಪೌಡ್ರನ್ನ. ಸಕ್ಕರೆ ಪೌಡ್ರು ಅಷ್ಟೇ ನಾವು ಒಂದೇ ಮೆಜರ್ಮೆಂಟಲ್ಲಿ ತಗೋಬೇಕು. ಇವಾಗ ನಾನು ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೆ. ಇದು ಚಿಕ್ಕ ಕಪ್ಪು 3/4 ಕಪ್ಪು ಸಕ್ಕರೆ ಪೌಡ್ರ್ ಆದರೆ ಸಾಕು 1 ಕಪ್ ಮೈದಾ ಹಿಟ್ಟಿಗೆ. ನಾನಿಲ್ಲಿ ಸಕ್ಕರೆ ಪುಡಿನ ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟಿನ ಜೊತೆ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸ್ಮೂತಾಗಿ ಮತ್ತು ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಟೇಸ್ಟಿಯಾಗಿ ಸಹ ಇರುತ್ತೆ. ನಮಗಿಲ್ಲಿ ಏನಾದ್ರು ಇದು ಸ್ವಲ್ಪ ಡ್ರೈ ಅನಿಸ್ತು ಅಂದರೆ ಬೇಕಾದ್ರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಇದು ಇವಾಗ ರೆಡಿಯಾಗಿದೆ. ಆಮೇಲೆ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊತಾ ಇದ್ದೀನಿ. ಆ ತುಪ್ಪನ ಚೆನ್ನಾಗಿ ಪ್ಲೇಟ್ಗೆ ಸ್ಪ್ರೆಡ್ ಮಾಡಬೇಕು. ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಾದಮೇಲೆ ಇದು ನಾವು ಸಕ್ಕರೆ ಮತ್ತು ಮೈದಾ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ವ, ಹಾಲು ಕಬಾಬ್ ಆಗಿದೆ ಇವಾಗ ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು ಶೇಪ್ ರೀತಿ ಸಮ ಪ್ರಮಾಣದಲ್ಲಿ ಸಮವಾಗಿ ಶೇಪ್ ಥರ ಮಾಡ್ಕೋಬೇಕು. ಈ ರೀತಿ ಶೇಪಲ್ಲಿ ಮಾಡಿಕೊಂಡು ಒಂದು 10 ನಿಮಿಷ ಬಿಡಬೇಕು. ಅದು ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ ಒಂದು 10 ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು. ಇದನ್ನು ಅಕಸ್ಮಾತ್ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ತುಪ್ಪ ಜಾಸ್ತಿಯಾಗಿ ತೆಳುವೇನಾರಾಗಿದ್ದರೆ ಈ ಥರ ಶೇಪ್ ಮಾಡಬೇಕಾದ್ರೆ ನಾವು ಶೇಪ್ ಮಾಡಿ ಇಟ್ಟುಬಿಟ್ಟು ನಾವು ಫ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ ಮತ್ತು ಶೇಪ್ ಸಹ ಬರುತ್ತೆ. ಇಲ್ಲಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡಿದ್ನಲ್ವ, ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು
ಚೆನ್ನಾಗಿ ಡ್ರೈ ಆಗಿದೆ, ಹೊಂದ್ಕೊಂಡಿದೆ. ಈಗ ಕಟ್ ಮಾಡ್ತಾ ಇದ್ದೀನಿ ಸೈಡ್ ಎಡ್ಜೆಲ್ಲ ಶೇಪ್ಗೋಸ್ಕರ. ನೋಡಿ ಇವಾಗ ಹಾಲ್ಕವ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ, ಚೆನ್ನಾಗಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇದು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ, ಸ್ವೀಟು ಮತ್ತು ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.